ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ನಮಸ್ಕಾರಗಳು. ಇವತ್ತು ನಮ್ಮೊಂದಿಗೆ ಒಬ್ಬ ಹಿರಿಯ ಸಿವಿಲ್ ನ್ಯಾಯಾಧೀಶರಿದ್ದಾರೆ. ಅವರೇ ಶ್ರೀ ಶ್ರೀನಿವಾಸ ನವಲೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಲಬುರಗಿ ಜಿಲ್ಲೆ. ಇವರು ಬಹಳ ಸಾಮಾಜಿಕವಾಗಿ ಕಳಕಳಿ ಹೊಂದಿರತಕ್ಕಂಥವ್ರು, ಕಾಳಜಿ ಹೊಂದಿರತಕ್ಕಂಥವ್ರು. ಕೆಲವು ಮಾಹಿತಿಗಳನ್ನು ಮಾಧ್ಯಮಗಳ ಮೂಲಕವಾಗಿ ಎಷ್ಟೋ ಸಲ ಸ್ವತಃ ಅವರೇ ಶಾಲಾ ಕಾಲೇಜುಗಳಿಗೆ ಹೋಗಿ ಬಹಳ ಮುಖ್ಯವಾದಂಥ ಮಾಹಿತಿಗಳನ್ನು ನಾಗರಿಕರಿಗೆ, ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ತಿಳಿಸಲು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಇಂತಹ ಒಬ್ಬ ಕಾಳಜಿ ಉಳ್ಳಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀ ಶ್ರೀನಿವಾಸ ನವಲೆ ಸರ್ ಅವರು ಈಗ ನಮ್ಮೊಂದಿಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ದೇಶಕ್ಕಾಗಿ ಮಧ್ಯಸ್ಥಿಕೆದಾರರ ಅಭಿಯಾನ ಒಂದು ತಾವು ಹಮ್ಮಿಕೊಂಡಿದ್ದೀರಾ. ಹೌದು. ಇದು ಯಾವಾಗ ಪ್ರಾರಂಭ ಆಗಿದೆ, ಎಷ್ಟು ದಿನಗಳವರೆಗೂ ನಡೀತದೆ, ಇದರ ವಿಶೇಷತೆ ಏನಿದೆ ಸರ್? ದೇಶಕ್ಕಾಗಿ 90 ದಿನಗಳ ಮಧ್ಯಸ್ಥಿಕೆ ಅಭಿಯಾನ ಪ್ರಾರಂಭಿಸಲಾಗಿದೆ. ಇದನ್ನು ಜನವರಿ 2, 2026ರಿಂದ ಪ್ರಾರಂಭಿಸಲಾಗಿದೆ. 2025ರಲ್ಲಿ 90 ದಿನಗಳ ಒಂದು ಮಧ್ಯಸ್ಥಿಕೆ ಅಭಿಯಾನವನ್ನು ನಡೆಸಿದ್ವಿ. ಅದರಲ್ಲಿ ಸಾಕಷ್ಟು ಪ್ರಕರಣಗಳು ಮಧ್ಯಸ್ಥಗಾರರ ಮೂಲಕ ಇತ್ಯರ್ಥಗೊಂಡಿತ್ತು. ಆ ಯಶಸ್ಸನ್ನು ಕಂಡು ಮತ್ತೊಮ್ಮೆ ಸರ್ವೋಚ್ಚ ನ್ಯಾಯಾಲಯದವರು ಕರ್ನಾಟಕ ಮತ್ತೆ ಒಂದು ಅಭಿಯಾನವನ್ನು, 2ನೇ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಇದು ಜನವರಿ 2ರಿಂದ ಪ್ರಾರಂಭವಾಗಿದೆ. ಮಧ್ಯಸ್ಥಿಕೆ ಅಭಿಯಾನ ಮಧ್ಯಸ್ಥಗಾರರ ಮೂಲಕ ಈಗಾಗಲೇ ಇರತಕ್ಕಂತಹ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ಮಧ್ಯಸ್ಥಿಕೆಗಾರಿಕೆ. ಅದರ ಒಂದು ಅಭಿಯಾನವನ್ನು, ಅಂದರೆ ಹೆಚ್ಚಿನ ಪ್ರಕರಣಗಳನ್ನು ಈ ಮಧ್ಯಸ್ಥಿಕೆ ಮೂಲಕ ಪರಿಹರಿಸಿಕೊಳ್ಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಇದನ್ನು ಅಭಿಯಾನ ಅಂತ ಪ್ರಾರಂಭಿಸಿದ್ದಾರೆ. ಇದು 2ನೇ ಅಭಿಯಾನ. ಈ 2ನೇ ಅಭಿಯಾನ ಸಹಿತ ಯಶಸ್ಸುಗೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಪಕ್ಷಗಾರರು ಇದರ ಉಪಯೋಗ ಪಡಿಬೇಕು ಅಂತ ಹೇಳಿ ಅಭಿಯಾನವನ್ನು ನಡೆಸಲಾಗ್ತದೆ. ಅಂದರೆ 90 ದಿನಗಳ ಕಾಲ, ಅಂದರೆ 3 ತಿಂಗಳ ಕಾಲ ನಡೀತದೆ ಸರ್. ಇದು ನಡೀತದೆ. ಈಗ ಜನವರಿ 2ರಿಂದ ಪ್ರಾರಂಭವಾಗಿದೆ. ಅಲ್ಲಿ ಸರ್, ಅಲ್ಲಿವರೆಗೂ ಕಾಯ್ಬೇಕಾ ಅಥವಾ ಅವತ್ತವತ್ತೇ ಏನಾದರೂ ಹಿಂಗೆ ಸಾಧ್ಯತೆ ಇದೆಯಾ? ಹೇಗೆ ಸರ್ ಅಲ್ಲಿ? ಅಂದರೆ ಜನವರಿ 2ರಿಂದ ಪ್ರಾರಂಭ ಮಾಡಿ ಮಾರ್ಚ್ ಅಂತ್ಯದವರೆಗೂ ಹೀಗೇನಾದರೂ ಇಟ್ಕೊಂಡು ಅವತ್ತಿನ ಕೊನೆ ದಿನ ನಡೆಸ್ತೀರಾ? ಇದು ಹೇಗೆ ಸರ್ ಸ್ವರೂಪ? ಇದು ದಿನಂಪ್ರತಿ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದೇನಂತಂದ್ರೆ, ಮಧ್ಯಸ್ಥಿಕೆಗೆ ನ್ಯಾಯಾಲಯ ಪ್ರಕರಣವನ್ನು ಕಳಿಸಿದಾಗ ಅಲ್ಲಿ 60 ದಿನಗಳವರೆಗೆ ಅವರು ಅದನ್ನು ಇಟ್ಕೋಬಹುದು, ಆ ಮಧ್ಯಸ್ಥಗಾರರು. ಯಾಕೆ 60 ದಿನಗಳವರೆಗೆ ಅಂತಂದರೆ, ಒಮ್ಮಿಂದೊಮ್ಮೆಲೆ ಪ್ರಕರಣಗಳು ರಾಜಿ ಆಗೋದಿಲ್ಲ. ಹಲವು ಸುತ್ತಿನ ಮಾತುಕತೆಗಳನ್ನು ಮಾಡಬೇಕಾಗತ್ತೆ. ಇವತ್ತು ಆದಂತಹ ಒಂದು ಮಾತುಕತೆ, ಇವತ್ತು ಪ್ರಕರಣ ಬಂದ ಕೂಡಲೇ ಮಾತುಕತೆ ಆದರೆ ಇವತ್ತೇ ಪ್ರಕರಣ ಇತ್ಯರ್ಥಗೊಳ್ಳಲ್ಲ. ಅದು ರಾಜಿ ಆಗಬೇಕಂದ್ರೆ 2-3 ಸುತ್ತಿನ ಮಾತುಕತೆಗಳನ್ನು ಮಾಡುವಂತಹ ಒಂದು ಸಮಯ ಬೇಕಾಗ್ತದೆ. ಈ ಸಮಯ ಬೇಕಾಗಿರೋದ್ರಿಂದ ನಮ್ಮ ಮಧ್ಯಸ್ಥಿಕೆಗಾರರಿಗೆ ಒಂದು ಪ್ರಕರಣ ಕಳಿಸಿದಾಗ 60 ದಿನಗಳವರೆಗೆ ಅವರು ಕಾಯ್ದಿರಿಸಿಕೊಳ್ಬೋದು. ಅಲ್ಲಿವರೆಗೆ ಅವರು ಮಾತುಕತೆಯನ್ನು ನಡೆಸ್ಬೋದು. ಪಕ್ಷಗಾರರ ಜೊತೆ ಕೆಲವು ಸುತ್ತಿನ ಮಾತುಕತೆಗಳನ್ನು ಮಾಡಿ ನಂತರ ಆ ಪ್ರಕರಣ ರಾಜಿ ಆಗಿದೆ ಅಥವಾ ಆಗಿಲ್ಲ ಅಂತ ವಾಪಸ್ ಕಳಿಸುವಂಥ ಒಂದು ವ್ಯವಸ್ಥೆ ಇದೆ. ಈ ಕಾರಣಕ್ಕೆ ಈ 90 ದಿನಗಳ ಒಂದು ಅವಧಿ ಇಟ್ಟಿದೆ. ಇಲ್ಲಿ ಇವತ್ತು ಪಕ್ಷಗಾರರು ಸಿದ್ಧರಿದ್ದಲ್ಲಿ ನಾವು ಮಧ್ಯಸ್ಥಿಕೆಗಾರರ ಮೂಲಕ ನಾವು ಸಹಾಯ ಪಡೆದು ಪ್ರಕರಣವನ್ನು ಇತ್ಯರ್ಥ ಮಾಡಿಸಿಕೊಳ್ಳಲಿಕ್ಕೆ ಇಚ್ಛೆ ಉಳ್ಳವರು ಇದ್ದರೆ ಇವತ್ತೇ ಆ ಪ್ರಕರಣ ಅವರಲ್ಲಿ ಹೋಗುತ್ತೆ. ಆ ಪ್ರಕರಣ ಮಧ್ಯಸ್ಥಗಾರರಿಗೆ ಹೋದ ನಂತರ ಅವರು ಅದನ್ನು ಪ್ರಕರಣದಲ್ಲಿ ಅವರಿಬ್ಬರು ಪಾರ್ಟಿಗಳನ್ನು ಕರೆದು ಮಾತುಕತೆ ಪ್ರಾರಂಭಿಸ್ತಾರೆ. ಅವರಿಬ್ಬರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾರೆ. ಯಾವ ರೀತಿ ಇದನ್ನು ಅರ್ಥ ಮಾಡಬೇಕು, ರಾಜಿ ಆಗಬೇಕು ಅಂತ ಅವರವರ ಅಭಿಪ್ರಾಯ, ಅವರವರ ಇಚ್ಛೆಯಂತೆಯೇ ಇದನ್ನು ಮಾಡ್ತಾರೆ. ಇದಕ್ಕೆ ತಗಲ್ತಕ್ಕಂಥ ಸಮಯ ಸ್ವಲ್ಪ ಕೆಲವೊಂದು ಪ್ರಕರಣಗಳಿಗೆ ಜಾಸ್ತಿ ಬೇಕಾಗಿರೋದ್ರಿಂದ 60 ದಿವಸ ಇಟ್ಟಿರ್ತಾರೆ. ಕೆಲವೊಮ್ಮೆ 1 ಸುತ್ತಿನ ಮಾತುಕತೆ ಅಥವಾ 2 ಸುತ್ತಿನ
ಮಾತುಕತೆಯಲ್ಲೇ ಮುಗಿದು ಬಿಡ್ತವೆ. ಕೆಲವೊಂದು ಸಲ 3 ಸುತ್ತಿನ ಮಾತುಕತೆಗಳು ಬೇಕಾಗ್ತದೆ, ಕೊನೆಗೆ 4 ಸುತ್ತಿನ ಮಾತುಕತೆ ಬೇಕಾಗ್ತದೆ. ಅದಕ್ಕಾಗಿ 60 ದಿನಗಳ ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಆ ಸಮಯ 60 ದಿನಗಳ ಸಮಯ ಇರೋದ್ರಿಂದ ಇದು ನಾವು 90 ದಿನಗಳ ಒಂದು ಅಭಿಯಾನ ನಡೆಸ್ತೇವೆ. ಅಂದರೆ ಇವತ್ತು ನಾಳೆ ನಾಡಿದ್ದು ಎಂದೋ ಒಂದು ಸಲ ಪ್ರಕರಣ ಬಂದ ನಂತರ 60 ದಿನಗಳವರೆಗೆ ಅಲ್ಲಿ ಕಾಯಬಹುದು ಅನ್ನುವಂಥ ಒಂದು ಸಮಯವನ್ನು ನೋಡಿಕೊಂಡು ಇದನ್ನು 90 ದಿನಗಳವರೆಗೆ ಮಾಡಿದ್ದಾರೆ. ಬಹಳ ವಿಶೇಷವಾದಂಥ ಅಭಿಯಾನ ಇದೆ ಸರ್. ಈ ದೇಶಕ್ಕಾಗಿ, ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆಗಾರ ಅಭಿಯಾನ ಅಂತ ಏನು ಮಾಡ್ತಾ ಇದ್ದೀರಾ, ಈ ಅಭಿಯಾನ ಪ್ರಕ್ರಿಯೆಯಲ್ಲಿ ಬರಬೇಕಂದ್ರೆ ಕೇಸ್ಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಇರಬೇಕಾ ಸರ್? ಇರಬೇಕು. ನ್ಯಾಯಾಲಯದಲ್ಲಿ ಈಗಾಗಲೇ ದಾಖಲಾಗಿರಬೇಕು. ಕೆಲವೊಂದು ಪ್ರಕರಣಗಳಲ್ಲಿ ಏನು ಮಾಡಿದ್ದಾರೆ, ಪ್ರಕರಣ ದಾಖಲಿಸುವ ಮೊದಲೇ ಬರಬೇಕು ಅಂತ ಹೇಳಿದ್ದಾರೆ. ಅದು ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ ಅಂತ ಒಂದಿದೆ. ಕಮರ್ಷಿಯಲ್ ವ್ಯಾಜ್ಯಗಳನ್ನು ಏನು ಮಾಡಿದ್ದಾರೆ, ದಾಖಲಿಸುವ ಮೊದಲೇ ಮಧ್ಯಸ್ಥಿಕೆಗೆ ಹೋಗಬೇಕು ಪಕ್ಷಗಾರರು. ಒಂದು ವೇಳೆ ವಿಫಲವಾದಲ್ಲಿ ಮಾತ್ರ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ದಾಖಲಿಸಬೇಕು ಅಂತ ಮಾಡಿದ್ದಾರೆ. ಅದು ಆ ರೀತಿಯಾದಂಥ ವ್ಯವಸ್ಥೆ ಕಮರ್ಷಿಯಲ್ ಮ್ಯಾಟರ್ಸ್ಗೆ, ವಾಣಿಜ್ಯದ ಕೇಸ್ಗಳಿಗೆ ಮಾತ್ರ ಇದೆ. ಉಳಿದಂಥದ್ದಕ್ಕೆ ಪೆಂಡಿಂಗ್ ಕೇಸ್ಗಳಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ಇರ್ತಕ್ಕಂಥವುಗಳನ್ನು, ಪ್ರಕರಣಗಳನ್ನು ಕಳಿಸುವಂಥ ವ್ಯವಸ್ಥೆ ಇದೆ ಮಧ್ಯಸ್ಥಿಕೆಗಾರರಿಗೆ. ಸರ್, ಇದಕ್ಕೇನಾದರೂ ನೀವು ಹೆಚ್ಚುವರಿ ಫೀಸು ಇತ್ಯಾದಿ ಇರ್ತದ ಸರ್? ಅದು ಏನಾದರೂ ಏನು ಶುಲ್ಕ ಭರಿಸಬೇಕಾಗಿಲ್ಲ. ಪಕ್ಷಗಾರರು ನಾವು ಮಧ್ಯಸ್ಥಗಾರಿಕೆ ಮುಖಾಂತರ ಬಗೆಹರಿಸ್ತೀವಿ ಅಂತ ಒಂದು ಇಚ್ಛೆಯನ್ನು ಪಕ್ಷಗಾರರಾಗಲಿ ಅವರ ವಕೀಲರ ಮೂಲಕ ಆಗಲಿ ನ್ಯಾಯಾಲಯಕ್ಕೆ ತಿಳಿಸಿದಾಗ ಅದನ್ನು ನ್ಯಾಯಾಲಯದವರು ಮಧ್ಯಸ್ಥಗಾರಿಕೆಗೆ ಕಳಿಸ್ತಾರೆ. ಒಂದೊಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಅವರು ತೀರ್ಮಾನ ಮಾಡ್ತಾರೆ. ಇದು ಒಂದು ಫಿಟ್ ಕೇಸು, ಇದು ಮಧ್ಯಸ್ಥಿಗಾರರಿಗೆ ಮೂಲಕ ಮುಗಿಯುವಂಥ ಕೇಸ್, ಇದರಲ್ಲಿ ಆ ಅಂಶ ಅಡಗಿದೆ, ಸಾಧ್ಯತೆಗಳಿವೆ ಅಂತ ಹೇಳಿದಾಗ ಅವರು ಏನು ಮಾಡ್ತಾರೆ, ಇಬ್ಬರು ಪಕ್ಷಗಾರರನ್ನ, ಇಬ್ಬರು ವಕೀಲರನ್ನು ಕರೆಸಿ ಅದನ್ನು ಮೀಡಿಯೇಷನ್ಗೆ ಕಳಿಸ್ತೇವೆ ಅಂತ ಒಂದು ಸಂದೇಶ ಕೊಡ್ತಾರೆ. ಅವರು ಅದರ ಪ್ರಕಾರವಾಗಿ ವಕೀಲರು ಅವರ ಪಕ್ಷಗಾರರಿಗೆ ತಿಳಿಸಿ ಮಧ್ಯಸ್ಥಿಗಾರಿಕೆಗೆ ಕರ್ಕೊಂಬರ್ತಾರೆ. 2 ರೀತಿಯಾದಂತಹ ರೀತಿಯಲ್ಲಿ ಮಧ್ಯಸ್ಥಿಕೆಗೆ ಪ್ರಕರಣಗಳು ಬರ್ತವೆ. ಈ ಅಭಿಯಾನದಲ್ಲಿ ಆ ರೀತಿ ನ್ಯಾಯಾಲಯವೂ ಸಹ ಆ ಪ್ರಕರಣಗಳನ್ನು ಗುರುತಿಸ್ತಾರೆ. ಇದು ಸ್ವಲ್ಪ ಮಟ್ಟಿದ ವಿಷಯ, ಕೌಟುಂಬಿಕ ವಿಷಯ, ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಪಾಲು ಮಾಡುವಂಥ ವಿಷಯ, ಇಲ್ಲಿ ಏನು ಜಾಸ್ತಿ ತೀರ್ಪು ಕೊಡೋದಿದೆ, ನೀವು ಭಾಗ ಮಾಡ್ಕೊಂಡ್ಬಿಟ್ರೆ ಮುಗಿದು ಹೋಗ್ತದಲ್ಲ ಅಂತ ಇಂಥ ಕೆಲವೊಂದು ಅಂಶಗಳನ್ನು ಪರಿಗಣಿಸಿ ಅವರೇ ಗುರುತಿಸ್ತಾರೆ. ಇದು ಹೋಗುವಂಥದ್ದು, ಇದು ರಾಜಿ ಆಗಬೇಕಾದಂಥದ್ದು, ಏನು ನಿಮ್ಮ ಭಿನ್ನಾಭಿಪ್ರಾಯ ಇದೆ ಅಲ್ಲಿ ತಿಳಿಸಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ನ್ಯಾಯಾಲಯದವರು ಕೆಲವೊಂದು ಪ್ರಕರಣಗಳನ್ನು ಗುರುತಿಸ್ತಾರೆ. ಆ ಗುರುತಿಸಿದ ನಂತರ ಅವನ್ನ ವಕೀಲರ ಒಂದು ಗಮನಕ್ಕೆ ತಂದು, ಪಕ್ಷಗಾರರ ಗಮನಕ್ಕೆ ತಂದು ಅವರ ಇದ್ರ ಮೇಲೆ ಪ್ರಕರಣವನ್ನು ಕಳಿಸ್ತಾರೆ. ಸರ್, ಇದು ಎಲ್ಲಿ ನಡೀತದೆ? ಈ ಜಿಲ್ಲಾ ಕೇಂದ್ರಕ್ಕೆ ಬರಬೇಕಾ, ಕಕ್ಷಿದಾರರು ಇವರೆಲ್ಲರೂ ಮತ್ತೆ, ಅಥವಾ ತಾಲೂಕಾ ಹಂತದಲ್ಲಿ ಎಲ್ಲಿ ನಡೀತಾ ಇರ್ತದೆ ಸರ್? ಇದು ಕಲಬುರಗಿಯಲ್ಲಿ ನಮ್ಮ ಕಚೇರಿ, ಅಂದರೆ ADR ಕಟ್ಟಡ ಅಂತ ಏನಿದೆ ಅಲ್ಲಿ ಮಧ್ಯಸ್ಥಿಕೆ ಕೇಂದ್ರ. ಅದು ಅಲ್ಲಿ ಪ್ರತ್ಯೇಕವಾದ ಕೊಠಡಿಗಳಿವೆ ಮಧ್ಯಸ್ಥಿಕೆ ನಡೆಸಲಿಕ್ಕೆ. ಅಲ್ಲಿಗಳು ಬರ್ತವೆ ಎಲ್ಲ ಕೋರ್ಟಿನ, ಕಲಬುರಗಿ ಶಹರದಲ್ಲಿರ್ತಕ್ಕಂತಹ ನ್ಯಾಯಾಲಯಗಳು ಕಳಿಸುವಂತಹ ಪ್ರಕರಣಗಳನ್ನು ಅಲ್ಲಿ ಕೂತು ಮಧ್ಯಸ್ಥಿಕೆಗಾರರು ಮಧ್ಯಸ್ಥಿಕೆಯನ್ನು ನಡೆಸ್ತಾರೆ. ಇನ್ನು ತಾಲೂಕಿನಲ್ಲಿಯೂ ಸಹ ಈ ವ್ಯವಸ್ಥೆ ಇದೆ. ತಾಲೂಕಿನಲ್ಲಿಯೂ ಮಧ್ಯಸ್ಥಗಾರರು ಇರ್ತಾರೆ. ಅಲ್ಲಿಯೂ ಸಹ ನಮ್ಮ ಕಲಬುರಗಿ ತಾಲೂಕಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಇದೆ. ಪ್ರತ್ಯೇಕವಾದಂತಹ ಕೊಠಡಿಗಳಿವೆ. ಆ ಕೊಠಡಿಯಲ್ಲಿ ಮಧ್ಯಸ್ಥಿಕೆ ನಡೆಸಬಹುದು. ತಾಲೂಕಿನಲ್ಲಿ ಇರತಕ್ಕಂತಹ ಪ್ರಕರಣಗಳಿಗೆ ತಾಲೂಕಿನಲ್ಲಿನೇ ಅವರು ಮಧ್ಯಸ್ಥಿಕೆಗಾಗಿ ಕೇಳಬೇಕು. ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಲಾಗ್ತದೆ. ನೋಡ್ರಿ, ಈಗ ಜನರ ಅನುಕೂಲಕ್ಕಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದೆ. ಸರ್ ಹೇಳ್ತಾ ಇದ್ದಾರೆ, ಈ ವ್ಯವಸ್ಥೆಯನ್ನು ಉಪಯೋಗ ಮಾಡಿಕೊಳ್ಬೇಕು, ಸಾರ್ವಜನಿಕರ ಅನುಕೂಲಕ್ಕಾಗಿಯೇ ಇದೆ. ಆದರೆ ಒಂದು, ಈಗಾಗಲೇ ನ್ಯಾಯಾಲಯದಲ್ಲಿ ಆ ಮೊಕದ್ದಮೆ ದಾಖಲಾಗಿರಬೇಕು. ಅಂಥ ಕೇಸುಗಳನ್ನು ಇಲ್ಲಿ ನೀವು ತರಬಹುದು. ಈ ಮಧ್ಯಸ್ಥಿಕೆಗಾರರ ಸನ್ನಿಧಿಗೆ ತಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿ ಎಲ್ಲರಿಗೂ ಅನುಕೂಲವಾಗುವ, ಅಂದರೆ ಯಾವುದೇ ತೊಂದರೆ ಇಲ್ಲದೇ ಆ ವ್ಯಾಜ್ಯ ಏನಿದೆ ಬಗೆಹರಿಸುವ ಪ್ರಯತ್ನ ಮಾಡ್ತಾರೆ. ಇದು ಉಪಯೋಗ ಮಾಡಿಕೊಳ್ಳಬೇಕು ಸಾರ್ವಜನಿಕರು ಅಂತ ಇದರ ಕೋರಿಕೆ ಇದೆ. ಸರ್, ಈಗ ಮಧ್ಯಸ್ಥಿಕೆಗಾರರಂದ್ರೆ ಯಾರು ಇರ್ತಾರೆ ಸರ್? ಅಲ್ಲಿ ತಮ್ಮಂತ ನ್ಯಾಯಾಧೀಶರು ಇರ್ತೀರಾ ಅಥವಾ ಹೇಗೆ ಸರ್? ಸರಿಯಾದ ಪ್ರಶ್ನೆ. ಮಧ್ಯಸ್ಥಿಕೆಗಾರರು ಅಂದರೆ ವಕೀಲರು. 15 ವರ್ಷ ವಕೀಲಿಕೆ ಅನುಭವವುಳ್ಳವರನ್ನ ಮಧ್ಯಸ್ಥಿಕೆಗಾರರನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಅವರನ್ನು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿರ್ತೇವೆ. ಅವರಿಗೆ 40 ತಾಸುಗಳ
40 ಅವರ್ಸ್ ಟ್ರೈನಿಂಗ್ ಕೊಟ್ಟಿರ್ತೇವೆ. 5 ದಿನಗಳವರೆಗೆ, ದಿನಕ್ಕೆ 8 ಗಂಟೆಯಂತೆ 5 ದಿನಗಳವರೆಗೆ ಹೇಗೆ ಈ ಪಕ್ಷಗಾರರನ್ನು ಮಾತಾಡಿಸ್ಬೇಕು, ಒಂದು ವ್ಯವಸ್ಥಿತವಾಗಿ ಅವರನ್ನು ಮಾತಾಡಿಸ್ಬೇಕು, ಹೇಗೆ ಅವ್ರನ್ನ ಕೂಡಿಸ್ಬೇಕು, ಹೇಗೆ ಅವ್ರಿಗೆ ಪರಿಚಯ ಹೇಳಿಕೊಡ್ಬೇಕು, ಇಲ್ಲಿಂದ ಹಿಡಿದು ಈ ಪ್ರಕರಣದ ಬಗ್ಗೆ ಹೇಗೆ ನೀವು ಮಾತಾಡಬೇಕು ಅಂತ ಒಂದು ವ್ಯವಸ್ಥಿತ ರೀತಿಯಲ್ಲಿ ರಾಜಿ ಮಾಡುವಂಥ ಒಂದು ಇದನ್ನು ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಅವರೆಲ್ಲರೂ ಮಧ್ಯಸ್ಥಿಕೆಗಾರರೆಂದು ಕೆಲಸ ಮಾಡ್ತಾರೆ. ಅದನ್ನು ಹೊರತುಪಡಿಸಿನೂ ಸಹ ಕೆಲವೊಬ್ಬರು ಅಂದರೆ ಈ ನಿವೃತ್ತ ವಿಮಾ ಅಧಿಕಾರಿಗಳು, ವಿಮೆ ಕಂಪನಿಯಲ್ಲಿ ಕೆಲಸ ಮಾಡಿದವರು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದವರು ಸಹ ಆ ಟ್ರೈನಿಂಗನ್ನು ಪಡೆದಿದ್ದಲ್ಲಿ ಅವರಿಗೂ ಮಧ್ಯಸ್ಥಿಕೆಗಾರರೆಂದು ಟ್ರೈನಿಂಗ್ ತರಬೇತಿ ಹೊಂದಿದವರಿಗೆ ಅವರಿಗೂ ಸಹ ನಾವು ಮಧ್ಯಸ್ಥಿಕೆಗಾರನ ಅವರ ಪ್ರಕರಣವನ್ನು ನೋಡಿ ಅವರಿಗೆ ಮಧ್ಯಸ್ಥಿಕೆಯನ್ನು ಆ ಪ್ರಕರಣವನ್ನು ಕಳಿಸ್ತೇವೆ. ಸರ್, ಈಗ ಕೌಟುಂಬಿಕವಾದಂಥ ಸಮಸ್ಯೆಗಳು ಸತಿಪತಿಯ ನಡುವೆ ಆಗಿರ್ಬೋದು, ಅಥವಾ ಮಕ್ಕಳು ತಂದೆ ಪಾಲಕ ಪೋಷಕರ ನಡುವೆ, ಇದೆಲ್ಲ ತಮ್ಮ ವ್ಯಾಪ್ತಿಗೆ ಬರ್ತವೆ, ಅದು ಈ ಅಭಿಯಾನಕ್ಕೆ ಒಳಪಡಿಸಬಹುದಾ? ಖಂಡಿತ. ಈ ಮಧ್ಯಸ್ಥಿಕೆಗಾರರ ಮೂಲಕ ನಡೆಯುವಂತಹ ಒಂದು ಕೇಸ್ಗಳ ಒಂದು ವಿವರಣೆ ಇದೆ. ಅಲ್ಲಿ ಆ ಪ್ರಕರಣಗಳಲ್ಲಿ ಈ ಕೌಟುಂಬಿಕ ನ್ಯಾಯಾಲಯದಲ್ಲಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ಅಲ್ಲಿ ಕಳಿಸಲಾಗ್ತದೆ. ಅದಲ್ಲದೆ ಚೆಕ್ ಬೌನ್ಸ್ ಪ್ರಕರಣಗಳಿರ್ಬೋದು, ರಾಜಿ ಆಗಬೇಕಾದಂತಹ ಕ್ರಿಮಿನಲ್ ಅಪರಾಧಗಳಿರ್ಬೋದು, ಪಾರ್ಟಿಷನ್ಗಾಗಿ ದಾವೆ ಹಾಕಿರ್ತಾರೆ ಅಂತಹ ಪ್ರಕರಣಗಳಿರ್ಬೋದು, ಮತ್ತು ಇತರೆ ಸಿವಿಲ್ ವ್ಯಾಜ್ಯಗಳು ಎಲ್ಲಿ ಸರ್ಕಾರ ಪಕ್ಷಗಾರ ಆಗಿರೋದಿಲ್ವೋ ಅಂಥಲ್ಲಿ ಅವುಗಳನ್ನು ಸಹ ಮಧ್ಯಸ್ಥಿಕೆಗಾಗಿ ತಗೋಬಹುದು. ಈ ರೀತಿಯಾದಂತಹ ಪ್ರಕರಣಗಳನ್ನು, ಮೋಟರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸ್ ಅಂತೀವಿ, ಅವುಗಳನ್ನು ತಗೋಬಹುದು. ಭೂ ಸ್ವಾಧೀನ ವ್ಯಾಜ್ಯಗಳನ್ನು, ಸ್ವಾಧೀನಪಡಿಸಿದಂಥ ಹೆಚ್ಚಿನ ಒಂದು ಪರಿಹಾರವನ್ನು ಕೇಳಿರ್ತಾರೆ ಅಂಥದ್ರಲ್ಲಿ. ಆಮೇಲೆ ಈ ಪ್ರಕರಣ ತೀರ್ಪು ಆದ ನಂತರ ಕೆಲವೊಮ್ಮೆ ಎಕ್ಸಿಕ್ಯೂಷನ್ ಅಮಲ್ಜಾರಿ ಕೇಸ್ಗಳನ್ನು ಹಾಕಿರ್ತಾರೆ. ಅಂಥ ಸಂದರ್ಭದಲ್ಲಿಯೂ ಸಹ ಮೀಡಿಯೇಷನ್ ಅಂದರೆ ಈ ಮಧ್ಯಸ್ಥಿಕೆಗೆ ಕಳಿಸ್ಬೋದು. ಈ ಎಲ್ಲ ಥರದ ಪ್ರಕರಣಗಳನ್ನು ಮೀಡಿಯೇಷನ್ಗೆ ಕಳಿಸ್ಬೋದು. ಸರ್, ಈಗ ಈ ಮೀಡಿಯೇಷನ್ ಸೆಂಟರ್ಗೆ ಅಥವಾ ಮಧ್ಯಸ್ಥಿಕೆಗಾರರ ಸಮ್ಮುಖದಲ್ಲಿ ನಮ್ಮ ಕೇಸು ಬಂದಿದೆ ಇಲ್ಲ ಅನ್ನೋದನ್ನು ಬಹಳ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಆದಾಗ ಅವ್ರಿಗೆ ತಿಳಿಸುವ ಕ್ರಮ ಹೇಗಿದೆ ಸರ್? ಇವತ್ತು ಬರಬೇಕು, ಇವತ್ತು ಇರ್ತದೆ, ಹೀಗೆಲ್ಲ? ಇಲ್ಲಿ ನ್ಯಾಯಾಲಯನೇ ಡೇಟ್ ಫಿಕ್ಸ್ ಮಾಡ್ತದೆ. ಪಕ್ಷಗಾರರನ್ನ ಕೇಳಿ, ವಕೀಲರನ್ನ ಕೇಳಿ, ಯಾವ ದಿವಸ ನೀವು ಮಧ್ಯಸ್ಥಿಕೆ ಕೇಂದ್ರಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ನ್ಯಾಯಾಲಯನೇ ನಿಮ್ಮ ಒಂದು ದಿನಾಂಕವನ್ನು ಕೊಟ್ಟಿರುತ್ತೆ. ಆ ದಿನಾಂಕದಂದು ಪಕ್ಷಗಾರರು ಅಲ್ಲಿಗೆ ಬರಬೇಕು, ಮಧ್ಯಸ್ಥಿಕೆ ಕೇಂದ್ರಕ್ಕೆ. ಅಲ್ಲಿ ನಾವು ಆ ಪ್ರಕರಣ ಬರೋ ಮೊದಲೇನೆ ನಮಗೊಂದು ಪತ್ರ ವ್ಯವಹಾರ ಆಗಿರ್ತದೆ ನ್ಯಾಯಾಲಯದಿಂದ, ಇಂಥ ದಿವಸ ಈ ಪ್ರಕರಣವನ್ನು ಇಟ್ಟಿದ್ದೀವಿ ಅಂತ. ಸೊ ಅದನ್ನು ನಾವು ಒಬ್ಬ ನಮ್ಮಲ್ಲಿ ಇರ್ತಕ್ಕಂಥ ಮೀಡಿಯೇಟರ್ಗೆ, ಅಂದರೆ ಮಧ್ಯಸ್ಥಗಾರರಿಗೆ ಆ ಒಂದು ಕೇಸನ್ನು ಕೊಟ್ಟಿರ್ತೀವಿ. ಈ ಕೇಸ್ನಲ್ಲಿ ಇವತ್ತು ಮಧ್ಯಸ್ಥಿಕೆಗಾರರನ್ನ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ, ನೀವು ಅದನ್ನು ಮಧ್ಯಸ್ಥಿಕೆ ಮಾಡಬೇಕು ಅಂತ ಅವರಿಗೆ ಫೈಲ್ ಕೊಡ್ತೇವೆ. ಅವರು ಅವತ್ತು ಬಂದು ಮಧ್ಯಸ್ಥಿಕೆ ಮಾಡ್ತಾರೆ. ಏನು ಇದರಲ್ಲಿ ತೊಂದರೆಗಳು ಇರೋದಿಲ್ಲ. ಅಂದರೆ ನ್ಯಾಯಾಲಯನೇ ಡೇಟ್ ಫಿಕ್ಸ್ ಮಾಡಿರತ್ತೆ. ನ್ಯಾಯಾಲಯ ಫಿಕ್ಸ್ ಮಾಡಿ ಕಳಿಸಿದಂಥ ದಿನಕ್ಕೆ ಅವ್ರು ಬಂದಾಗ, ಅಲ್ಲಿ ಬಂದು ಮಾತುಕತೆ ಆದಾಗ, ನಂತರದ ದಿನಗಳಲ್ಲಿ ಅಂದರೆ ಇನ್ನೂ ಒಂದು ಸುತ್ತಿನ ಮಾತುಕತೆ ಬೇಕಾದಾಗ ಅವತ್ತು ಸಮಯ ನಿರ್ಧಾರ ಮಾಡೋರು ಮಧ್ಯಸ್ಥಿಕೆಗಾರರು. ಇವತ್ತು ಸ್ವಲ್ಪ ಮಟ್ಟಿನ ಯಶಸ್ವಿ ಕೊಂಡಿದ್ದೀವಿ, ಇನ್ನೂ ಸ್ವಲ್ಪ ಉಳಿದಿದೆ ಮಾತುಕತೆ, ಮುಂದಿನ ವಾರ ಬನ್ನಿ, 15 ದಿವಸಗಳ ಕಾಲ ಬಿಟ್ಟು ಬನ್ನಿ. ಅಂದರೆ ಪಕ್ಷಗಾರರ ಒಂದು ದಿನಾಂಕವನ್ನು ನೋಡಿಕೊಂಡು, ಅನುಕೂಲದ ದಿನಾಂಕವನ್ನು ನೋಡಿಕೊಂಡು, ಅಂದರೆ ಅವ್ರಿಗೆ 60 ದಿನಗಳ ಕಾಲ ಇರ್ತದಲ್ಲ, ಆ ಒಂದು ಡೇಟ್ ನೋಡಿಕೊಂಡು ಅವರು ಕೊಡ್ತಾರೆ. ಆ ಡೇಟಿಗೆ ಮತ್ತೆ ಬರ್ಬೋದು. ಅಲ್ಲಿನೇ ಅವರಿಗೆ ತಿಳಿಸ್ತಾರೆ ಮುಂದಿನ ದಿನಾಂಕ ಯಾವ ದಿನಾಂಕ ಬರಬೇಕು ಅಂತ. ಹೀಗಾಗಿ ಮಧ್ಯಸ್ಥಿಕೆಗೆ ಹಾಜರಾಗುವ ದಿನಾಂಕದಲ್ಲಿ ಗೊಂದಲ ಆಗೋದಿಲ್ಲ. ನೋಡಿ, ಇಷ್ಟೆಲ್ಲ ವ್ಯವಸ್ಥೆ ಇದೆ. ವ್ಯವಸ್ಥೆ ನಿಮ್ಮ ಅನುಕೂಲಕ್ಕಾಗಿ ಎಲ್ಲರಿಗೂ ನ್ಯಾಯ ದೊರೆಯಬೇಕು, ಎಲ್ಲರಿಗೂ ಸಮಾಧಾನ ಆಗಬೇಕು, ಮತ್ತು ಯಾವುದೇ ಕಾನೂನಾತ್ಮಕವಾದಂಥ ತೊಡಕುಗಳಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದೆಲ್ಲವನ್ನು ರೂಪಿಸಲಾಗಿದೆ. ಸರ್ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಲಬುರಗಿ ಜಿಲ್ಲೆ. ಇವರು ಸಾಕಷ್ಟು ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರ್, ಈಗ ಎಷ್ಟೋ ಸಲ ಹಿರಿಯ ನಾಗರಿಕರಿಗೆ ನಾನಾ ರೀತಿಯಲ್ಲಿ ತೊಂದರೆ ಆಗ್ತದೆ. ತಂದೆ ತಾಯಿಯರಿಗೆ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿಕ್ಕಿಲ್ಲ, ಅಥವಾ ಮಕ್ಕಳಲ್ಲಿ ಮತ್ತು 2-3 ಅದು ಮಕ್ಕಳಿದ್ದರೆ ನಾನ್ಯಾಕೆ ನೋಡ್ಕೋಬೇಕು, ನೀನ್ಯಾಕೆ ನೋಡ್ಕೋಬೇಕು, ಏನು ಇವೆಲ್ಲ ಸಮಸ್ಯೆಗಳಿರ್ತವೆ. ಇಂಥವುಗಳನ್ನು ಮಧ್ಯಸ್ಥಿಕೆಗಾರರು ಬಗೆಹರಿಸ್ಬೋದು. ಹಿರಿಯ ನಾಗರಿಕರಿಗೆ ಸಂಬಂಧಿಸಿದಂತೆ
ಅವರಿಗೆ ಸಿಕ್ಕತಕ್ಕಂಥ ಕಾನೂನಾತ್ಮಕ ಸೌಲಭ್ಯಗಳಿಗಾಗಿ AC ಅಂದರೆ ಉಪವಿಭಾಗಾಧಿಕಾರಿ ಅವರಲ್ಲಿ ಅದರದ್ದು ಒಂದು ಟ್ರಿಬ್ಯುನಲ್ ಮಾಡಿ ಅಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವರು ಆಸ್ತಿಗಳ ಬಗ್ಗೆ ಆದೇಶ ಮಾಡ್ತಾರೆ. ಅದರ ವಿರುದ್ಧ DC ಅವರ ಹತ್ರ ಅಪೀಲ್ ಸಲ್ಲಿಸಬಹುದು. ಆ ಜಿಲ್ಲಾಧಿಕಾರಿ ಅವರ ಅಪೀಲ್ ಆದ ನಂತರ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ. ಇದು ಅಲ್ಲಿ ನಡೀತಕ್ಕಂಥದ್ದು ಆಸ್ತಿ ವಿಷಯ, ಮನೆಯಿಂದ ಹೊರಗಾಕಿದ್ದು ಅಥವಾ ಆಸ್ತಿ ಗಿಫ್ಟ್ ಬರ್ಕೊಂಡಿರ್ತಾರೆ, ಆಸ್ತಿ ಬರ್ಕೊಂಡಿರ್ತಾರೆ, ನೋಡಬೇಕು ಅಂತ ಇರುತ್ತೆ, ಅದನ್ನು ನೋಡ್ಕೊಂಡಿರಲ್ಲ. ಅಲ್ಲಿ ಆ ರೀತಿಯಾದಂತಹ ಕಮಿಷನರ್ ಅವ್ರು ಏನು ಮಾಡ್ತಾರೆ, ಆ ಕೊಟ್ಟಿದ್ದ ಆಸ್ತಿಯ ಗಿಫ್ಟನ್ನು ರದ್ದು ಮಾಡಿ ಇದು ಮತ್ತೆ ಆಸ್ತಿ ಹಿರಿಯ ನಾಗರಿಕೆ ಹೋಗಬೇಕು, ಇಲ್ಲಿ ಮಕ್ಕಳು ಸರಿಯತ್ತಂಗೆ ನೋಡಿಲ್ಲ ಅನ್ನುವಂಥ ಆದೇಶ ಮಾಡುವಂಥದ್ದು ಅಲ್ಲಿ ಆಗ್ತದೆ. ಇಲ್ಲಿ ಆಸ್ತಿ ವ್ಯವಹಾರ ಯಾವುದೂ ಇಲ್ಲ ಅಂತಂದರೆ ನೇರವಾಗಿ ಕೆಲವೊಮ್ಮೆ ಹಿರಿಯ ನಾಗರಿಕರು ಮಕ್ಕಳ ಮೇಲೆ, ಮೊಮ್ಮಕ್ಕಳ ವಿರುದ್ಧ ಜೀವನಾಂಶಕ್ಕೆ ಕೇಳಿದಾಗ ಅವು ನ್ಯಾಯಾಲಯ ವ್ಯಾಪ್ತಿಗೆ ಬರ್ತವೆ. ಅವು ನ್ಯಾಯಾಲಯದಲ್ಲಿ ಪಿಟಿಷನ್ ಹಾಕಿದ ಸಂದರ್ಭದಲ್ಲಿ ಅಲ್ಲಿ ಬಂದಾಗ ಅವುಗಳ ಮೂಲಕನೂ ಇಲ್ಲಿ ಮೀಡಿಯೇಷನ್ಗೆ ಬರ್ತವೆ. ಅವು ಕಳಿಸಿದಾಗ ಅವನ್ನು ಸಹ ಮಧ್ಯಸ್ಥಿಕೆ ಮಾಡ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಮುಂದಿನ ತಿಂಗಳು ಫೆಬ್ರವರಿನಲ್ಲಿ ಹಿರಿಯ ನಾಗರಿಕರಿಗಾಗಿಯೇ ವಿಶೇಷ ಲೋಕ ಅದಾಲತ್ ನಡೆಸ್ತಿದ್ದೀವಿ. ಹಾಗೆ ಈ ಒಂದು ತಿಂಗಳಲ್ಲಿ ನಾವು ಭೂ ಸ್ವಾಧೀನ ಪ್ರಕರಣಗಳಿಗಾಗಿ ಒಂದು ಲೋಕ ಅದಾಲತನ್ನು ನಡೆಸ್ತಿದ್ದೀವಿ. ಹಾಗೆ ಮುಂದಿನ ತಿಂಗಳು ಫೆಬ್ರವರಿನಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರ ಪ್ರಕರಣಗಳ ಸಂಬಂಧಪಟ್ಟಂತೆ ಒಂದು ಲೋಕ ಅದಾಲತ್ ನಡೆಸ್ತಿದ್ದೀವಿ. ಅಲ್ಲಿ ಕೇವಲ ಹಿರಿಯ ನಾಗರಿಕರದು ಎಲ್ಲೆಲ್ಲಿ ಪ್ರಕರಣಗಳಿವೆ ಅಲ್ಲೆಲ್ಲ ಬೆಂಚ್ ಮಾಡಿ ಪ್ರಕರಣಗಳನ್ನು ಸೂಕ್ತ ಲೋಕ ಅದಾಲತ್ನಲ್ಲಿ ವಿಲೇವಾರಿ ಮಾಡುವಂಥ ಒಂದು ಕ್ರಮವನ್ನು ಕೈಗೊಳ್ತಿದ್ವಿ. ಅದು ಮುಂದಿನ ತಿಂಗಳು ಮಾಡ್ತೇವೆ. ಬಹಳ ಒಳ್ಳೆಯ ವಿಷಯವನ್ನು ಸರ್ ತಿಳಿಸ್ಕೊಡ್ತಾ ಇದ್ದಾರೆ. ಹಿರಿಯ ನಾಗರಿಕರಿಗಾಗೇ ವಿಶೇಷವಾಗಿ ಒಂದು ಲೋಕ ಅದಾಲತ್ ಮಾಡ್ತಾ ಇದ್ದಾರೆ ಮುಂದಿನ ತಿಂಗಳು. ಇದು ಯಾರಾದರೂ ಸಮಸ್ಯೆ ಉಳ್ಳಂಥವರಿದ್ದರೆ ಇದ್ರ ಉಪಯೋಗವನ್ನು ಪಡ್ಕೊಳ್ಬೇಕು. ಸರ್, ಅದೇ ರೀತಿ ತಾವು ಹಿರಿಯ ನಾಗರಿಕರಿಗೆ ಮಾಡ್ತಾ ಇದ್ದೀರಾ, ಭಾಳ ಸಂತೋಷ ಇದೆ. ಈಗ ಅನೇಕರು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇರ್ತಾರೆ, ವಿಕಲಚೇತನರಿರ್ತಾರೆ, ಅಂಥದ್ದು ಅವರಿಗಾಗೆ ಅಂಥೇಳಿ ಒಂದು ಏನಾದರೂ ನಡೆಸೋ ಯೋಜನೆ ಮುಂದೆ ಹಾಕ್ಕೊಂಡ್ರೆ ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದು ಸರಿಯಾದ ಕ್ರಮನೇ. ಹೇಗೆ ಈಗ ನಾವು ಭೂ ಸ್ವಾಧೀನ ಪ್ರಕರಣಗಳಿಗೆ ಮಾತ್ರ ಮಾಡ್ತಿದ್ದೀವಿ, ಮತ್ತು ವಿಶೇಷವಾಗಿ ಸೀನಿಯರ್ ಸಿಟಿಸನ್ಸ್ಗೆ ಮಾಡ್ತಿದ್ದೀವಿ, ಹಾಗೇನೆ ಈ ಡಿಸೇಬಲ್ಡ್ ಅಂತ ಏನಿದ್ದಾರೆ ವಿಶೇಷ ಚೇತನರು ಅವರಿಗೂ ಒಂದು ಸಲ ಮಾಡಬೇಕು ಅಂತ ಹೇಳಿದ್ದು ಪ್ರಸ್ತಾಪ ಚೆನ್ನಾಗಿದೆ. ಇದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಇದನ್ನು ವಿಷಯವನ್ನು ಸಜೆಷನನ್ನು ಕಳಿಸ್ತೇವೆ. ಅದನ್ನು ಮಾಡುವಂತಹ ಒಂದು ಯೋಜನೆ ಅವರು ಹೊಂದಿರಬಹುದು, ಆದರೆ ಈಗ ನಿಗದಿಪಡಿಸಿಲ್ಲ. ಆದರೆ ಒಂದು ತಿಳಿಸಿದಾಗ ಅದನ್ನು ಮಾಡೋದಕ್ಕೆ ಅವರಿಗೇನೆ ವಿಶೇಷವಾದಂಥ ಲೋಕ ಅದಾಲತ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ನಿಜಕ್ಕೂ ಬಹಳ ಶ್ಲಾಘನೀಯವಾದದ್ದು. ತಾವು ತಮ್ಮ ಹಂತದಲ್ಲಿ ಏನು ಸಾಧ್ಯ ಇದೆ ಅದು ಮೇಲಾಧಿಕಾರಿಗಳಿಗೆ ತಿಳಿಸಿ ಅವ್ರಿಗೆ, ಯಾಕಂದರೆ ವಿಕಲಚೇತನರು ಕೆಲವರಿಗೆ ಓಡಾಡೋದಾಗೋದಿಲ್ಲ, ಇನ್ನೇ ಕಾಲಿರೋದಿಲ್ಲ, ಕೈ ಇರೋದಿಲ್ಲ, ಕಣ್ಣಿರೋದಿಲ್ಲ, ಇಂಥದ್ದೆಲ್ಲ ತೊಂದರೆ ಇರ್ತದೆ. ಅವರಿಗಾಗಿ ಸಮಸ್ಯೆಗಳು ಅನೇಕ ಇರಬಹುದು. ಇಂಥ ಒಂದು ಸ್ಪಂದನೆಯ ಕೆಲಸ ನಮ್ಮ ನ್ಯಾಯಾಲಯದಿಂದ ಆದರೆ ಇನ್ನಷ್ಟು ಇದಕ್ಕೆ ಹೆಚ್ಚಿನ ಬೆಲೆ ಬರ್ತದೆ. ಅದ್ರ ಬಗ್ಗೆ ಮಾಡಬಹುದು ಅನ್ನುವ ಅಭಿಪ್ರಾಯದೊಂದಿಗೆ ಪ್ರಯತ್ನ ಮಾಡುವುದಾಗಿ ಶ್ರೀ ನವಲೆ ಸರ್ ಅವರು, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಲಬುರಗಿ ಜಿಲ್ಲೆಯವರು ತಮ್ಮ ತಾತ್ವಿಕವಾದಂಥ ಮತವನ್ನು, ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಬಹಳ ಸಂತೋಷ ಸರ್. ಈಗ ಇವರು ಮಧ್ಯಸ್ಥಿಕೆಗಾರರಿಂದ ಕೊಡಲ್ಪಟ್ಟಂಥ ತೀರ್ಪು ಇದು ಅಂತಿಮವಾಗಿರ್ತ ಸರ್? ಇದಕ್ಕೆ ಯಾರಾದರೂ ಏನು ಮತ್ತು ಪ್ರಶ್ನೆ ಇತ್ಯಾದಿ ಏನಿಲ್ಲ? ಇಲ್ಲ, ಸರಿಯಾದ ಪ್ರಶ್ನೆ. ಯಾವಾಗ ಮಧ್ಯಸ್ಥಿಗಾರರ ಮೂಲಕ ಪ್ರಕರಣ ಇತ್ಯರ್ಥಗೊಳ್ತದೋ ಅವರು ಒಂದು ಒಪ್ಪಂದ ಪತ್ರವನ್ನು ಬರೀತಾರೆ, ಅಗ್ರಿಮೆಂಟ್ ಅಂತ ಬರೀತಾರೆ. ಅದಕ್ಕೆ ಪಕ್ಷಗಾರರು ಸಹಿ ಹಾಕಿರ್ತಾರೆ, ಈ ರೀತಿಯಾಗಿ ನಾವು ನಮ್ಮ ಪ್ರಕರಣವನ್ನು ಮುಗಿಸಿರ್ತೇವೆ ಅಂತ. ಅದನ್ನು ನಾವು ನ್ಯಾಯಾಲಯಕ್ಕೆ ಕಳಿಸ್ತೇವೆ. ನ್ಯಾಯಾಲಯ ಅದನ್ನು ಮನದಟ್ಟು ಮಾಡಿಕೊಳ್ಳುತ್ತೆ. ಈ ರೀತಿ ನೀವು ಪಕ್ಷಗಾರರು ಸಹಿ ಮಾಡಿದ್ದು ಮತ್ತು ಅದರಲ್ಲಿ ಬರೆದಿರ್ತಕ್ಕಂಥ ಅಂಶಗಳು ಸತ್ಯವಾಗಿವೆಯೇ ಅಂತ. ಅದು ಮನದಟ್ಟಾದಮೇಲೆ ಅದರ ಮೂಲಕ ಪ್ರಕರಣವನ್ನು ಡಿಕ್ರಿಗೊಳಿಸುವಂಥ ಒಂದು ಪ್ರಕ್ರಿಯೆಯನ್ನು ನ್ಯಾಯಾಲಯದವರು ಮಾಡ್ತಾರೆ. ಈ ರೀತಿ ಅಗ್ರಿಮೆಂಟ್ ಮೂಲಕ, ಮಧ್ಯಸ್ಥಿಕೆ ಮೂಲಕ ರಾಜಿ ಆದ ನಂತರ ಇದರ ವಿರುದ್ಧ ಅಪೀಲ್ ಹೋಗುವಂತಹ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದು ಅಲ್ಲಿ ಅಂತಿಮವಾಗಿ ಮುಗಿದಂಗೆ ಈ ರೀತಿಯಾದ ವ್ಯವಸ್ಥೆ ಇದೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಏನೇನಿದೆ ಅಂತ ಮಾಹಿತಿ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ. ಆ ಮಾಹಿತಿಯನ್ನು ತಲುಪಿಸುವಲ್ಲಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ನಿಜಕ್ಕೂ ದೊಡ್ಡ ಸೇವೆ ಸಲ್ಲಿಸ್ತಾ ಇದೆ. ಸರ್ ಅವರು ಈಗಾಗಲೇ 2-3 ಸಲ ಬಂದು ಅಂತರ್ವಾಣಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಏನು ದೇಶಕ್ಕಾಗಿ 90 ದಿನಗಳ ಕಾಲ ಮಧ್ಯಸ್ಥಿಕೆಗಾರರ ಅಭಿಯಾನ ಏನು ನಡೀತಾ ಇದೆ,
ಇದನ್ನು ಉಪಯೋಗ ಮಾಡಿಕೊಳ್ಬೇಕು, ಇದರ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಸಂಬಂಧಪಟ್ಟವರಿಗೆ ಕೇಳ್ತಾ, ಇದರ ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಕಚೇರಿ ಇರ್ತದೆ, ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೊಳ್ಬಹುದು. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳಿ ಅಂತರ್ಮನೆಗೆ ಆಗಮಿಸಿ ಈ ಎಲ್ಲ ಮಾಹಿತಿಯನ್ನು ನೀಡಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಆಗಿರುವ ಶ್ರೀ ಶ್ರೀನಿವಾಸ್ ನವಲೆ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ ಸರ್. ಧನ್ಯವಾದಗಳು.